ತೊಗರಿ ಖರೀದಿ ಕೇಂದ್ರದಲ್ಲಿ ತೂಕದಲ್ಲಿ ಭಾರೀ ಮೋಸ, ರೈತರು ಹಾಗೂ ಸ್ಥಳೀಯರಿಂದ ಪ್ರತಿಭಟನೆ. ಸರ್ಕಾರದ ಬೆಂಬಲ ಬೆಲೆಯೊಂದಿಗೆ ರೈತರಿಂದ ತೊಗರಿ ಖರೀದಿಸುವ ಉದ್ದೇಶದೊಂದಿಗೆ ಆರಂಭಿಸಲಾಗಿರುವ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ತೂಕದಲ್ಲಿ ಭಾರೀ ಪ್ರಮಾಣದಲ್ಲಿ ಮೋಸ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಹಾಗೂ ರೈತರು ದಿಢೀರ್ನೆ ಪ್ರತಿಭಟನೆಗೆ ಮುಂದಾದ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕೇಸರಜೋಳಗ ಗ್ರಾಮದಲ್ಲಿ ಇಂದು ಬುಧವಾರ ಜರುಗಿದೆ. ಕೇಸರಜೋಳಗ ಗ್ರಾಮದಲ್ಲಿರುವ PKPSನಲ್ಲಿ ಸರ್ಕಾರದ ಬೆಂಬಲ ಬೆಲೆಯೊಂದಿಗೆ ರೈತರಿಂದ ತೊಗರಿ ಖರೀದಿ ಮಾಡಲೆಂದು ಆರಂಭಿಸಲಾಗಿರುವ ತೊಗರಿ ಖರೀದಿ ಕೇಂದ್ರದಲ್ಲಿ ತೂಕದಲ್ಲಿ ಭಾರೀ ಪ್ರಮಾಣದಲ್ಲಿ ರೈತರಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬುಧವಾರ ಸಂಜೆ 6 ಗಂಟೆಯವರೆಗೆ ರೈತರು PKPS ಬಳಿ ಧರಣಿ ಸತ್ಯಾಗ್ರಹ ನಡೆಸಿ ಪ್ರತಿಭಟನೆ ನಡೆಸಿದ ಪ್ರಸಂಗ ಜರುಗಿತು. PKPSನಲ್ಲಿ ಆರಂಭಿಸಲಾಗಿರುವ ತೊಗರಿ ಖರೀದಿ ಕೇಂದ್ರದಲ್ಲಿ ಪ್ರತಿ 50 kgಗೆ 1.5 kg ತೊಗರಿ ಹೆಚ್ಚುವರಿಯಾಗಿ ಪಡೆಯುತ್ತಿರುವುದಲ್ಲದೆ ಮತ್ತೆ 1.5 kg ತೊಗರಿ ತೂಕದ ಯಂತ್ರದ ಮೋಸದ ಮೂಲಕ ರೈತರಿಂದ ಪಡೆಯಲಾಗುತ್ತಿದೆ. ಹೀಗಾಗಿ ರೈತರಿಗೆ 50 kgಗೆ 3 kg ತೊಗರಿ ಹೆಚ್ಚುವರಿಯಾಗಿ ನಷ್ಟವಾಗುತ್ತಿದೆ ಎಂದು ರೈತರು ಆರೋಪಿಸಿದರು. ಕಳೆದ ಕೆಲ ದಿನಗಳ ಹಿಂದೆ ಆರಂಭಿಸಲಾಗಿರುವ ತೊಗರಿ ಖರೀದಿ ಕೇಂದ್ರದ ಮೂಲಕ ಆರಂಭದಿಂದ ಇದುವರೆಗೆ ರೈತರಿಂದ ಖರೀದಿಸಲಾಗಿರುವ ಎಲ್ಲ ತೊಗರಿಗಳಿಗೂ ಮೋಸದ ಮೂಲಕ ಹೆಚ್ಚುವರಿಯಾಗಿ ತೊಗರಿ ಪಡೆಯಲಾಗಿದೆ. ಇದರಿಂದ ನೂರಾರು ಜನ ರೈತರಿಗೆ ಮೋಸ ಮಾಡಿದಂತಾಗಿದೆ. ಕೂಡಲೇ ತೊಗರಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಮೋಸ ಮಾಡಿರುವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವ ಜೊತೆಗೆ ರೈತರಿಗೆ ಆಗಿರುವ ನಷ್ಟವನ್ನು ಭರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಕೈಲಾಸ್ ವಟಂಬೆ, ಬಾಬುರಾವ್ ಗೋಬಾಡೆ, ಪ್ರಮುಖರಾದ ವಿಶ್ವನಾಥ್ ಬಸವರಾಜ್ ಖಂಡಾಳೆ, ಕಲ್ಲಪ್ಪ ಕಟ್ಟಾಳೆ, ವೈಜನಾಥ್ ಅವಳೆ, ರವಿ ಚೋರ್ಮಲ್ಲೆ, ಬಾಬುರಾವ್ ಹಜರೆ, ರಾಜ್ಕುಮಾರ್ ಮಡಿವಾಳ್, ನಾಮದೇವ್ ಮಳಚಾಪುರೆ, ಮಹೇಶ್ ವಟಂಬೆ ಸೇರಿದಂತೆ ಗ್ರಾಮದ ಪ್ರಮುಖರು, ಗಣ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು. ಸುದ್ದಿ ತಿಳಿದ ಮೆಹಕರ್ ಠಾಣೆ PSI ಶಿವಕುಮಾರ್ ಬಳತೆ ನೇತೃತ್ವದ ಪೊಲೀಸ್ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ರೈತರನ್ನು ಸಮಾಧಾನ ಪಡಿಸುವ ಪ್ರಯತ್ನ ಮುಂದುವರಿಸಿದೆ. ನನ್ನ ಹೆಸರು ಬಸವರಾಜ್ ಕಾಶಪ್ಪ ಖಂಡಾಳೆ. ಮೊನ್ನೆ ಮಾರ್ಚ್ 8 ತಾರೀಕಿನ ತೊಗರಿ ತಂದೀನಿ. ತೊಗರಿ ತಂದು ಹಾಕಿದೆ. ತೊಗರಿ ತಂದು ಹಾಕಿ ನಾ ಏನು ಕಾಟದ ಮುಂದೆ ನಿಂತೀನಿ. ಆ ಹಮಾಲ್ರಿ ಏನದಪ್ಪ ಅಂದ್ರೆ ನಂದು ಒಂದು ಚುಂಗುಡಿ ಪೂರ ಆರಿಸಿಕ್ಯೂ. ಅದು ನಾ ಹೋಗಿ ಏನದ ಅಂದ್ರೆ ಸೆಕ್ರೆಟ್ರಿಗಳದ ಮತ್ತು ಡೈರೆಕ್ಟ್ರುಗಳದ ಅವ್ರು ಏನು ಮಾಡಿದ್ರು ಸುಮ್ಮ ಅವ್ರಿಗಿರಿ ಬೈದಂಗೆ ಮಾಡ್ರು. ಬೈದು ಏನದಪ್ಪ ಅಂದ್ರೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಂದರು. ಅದಕ್ಕೆ ನಾ ಏನಂದ ಏನಾರ ತಪ್ಪಾಗಿರ್ಬೇಕಂತ ಅಲ್ಲೇ ಬಿಟ್ಟು ನಾ ಇದು ಮಾಡ್ಕೊಂಡು ಅದು ಒಂದು ಹೇಳೋದು ಸರಿ ಮಾಡಿ ಈ ಕಡೆ ಕೊಟ್ಟರು ನನಗೆ ನಾವು ಅಂದ್ರೆ ಹಿಂಗೆ ನಿಮ್ಗೆ ಅನಿಸ್ತದ ಹಿಂಗೆ ನಾನು ಮುಂದೇನಪ್ಪ ಅಂದ್ರೆ ಇದೇ ರೀತಿ ರೈತರಿಗೆ ಇದಕ್ಕೆ ನೇರ ಹೊಣೆ ಯಾರು? ಸೆಕ್ರೆಟರಿ ನಾ ಏನು ಸದಸ್ಯರ ಬಾಡಿ ಸೆಕ್ರೆಟರಿ ಕೇಳ್ಬೇಕು ಯಾಕಾಗತ್ತಪ್ಪ ಹಿಂಗೆ ಮಾಡ್ಬಾರ್ದಂತ ಅದ್ರ ಮಾತು ಮುಂದಾಗಿರಲ್ಲ. ಮತ್ತೀಗ ಇಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟ ಹಿಂದೆ ಸೋಯಾಬೀನ್ಗೆ ಆಗಿದಲ್ಲತ್ತಿರಲ್ಲ, ಅದೇ ರೀತಿ ಈ ವಿಷಯ ನಿಮ್ಮ ಸದಸ್ಯರದಾರಲ್ಲ ಅವ್ರ ಗಮನಕ್ಕೆ ತಂದಿರ ಏನು ತಂದಿಲ್ಲ? ಸೋಯಾಬೀನ್ ಟೈಮಿಗೆ ಆಗಿದೆ, ಯಾರು ಇದಕ್ಕೆ ಗಮನಕ್ಕೆ ತಂದಿಲ್ಲ, ಯಾರಿಗೆ ತಿಳಿದಿಲ್ಲ. ಅವಾಗ ಈಗ ಏನದಪ್ಪ ಅಂದ್ರೆ ಇವತ್ತು ಕರೆಕ್ಟ್ ಏನದಪ್ಪ ಅಂದ್ರೆ ಅವ್ರು ಏನದ ಚೆಕ್ ಮಾಡಿದ ಮೇಲೆ ಗೊತ್ತಾಗಿದೆ. ಇಷ್ಟೆಲ್ಲ ವೇಟ್ ಗೊತ್ತಾಗಿಲ್ಲ ಈಗ ತನಕ. ಅಂದ್ರೆ ಇಲ್ಲಿಗೆ ಎಷ್ಟು ಜನ ಕೂತಿರೋ ಅಷ್ಟು ಜನ ಅದೇ ರೀತಿ